ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಇವತ್ತು. ಅಡುಗೆ ರೂಮು ಥಿಂಗ್ಸ್ ಎಲ್ಲ ಹಾಕೊಂಡಿರೋದನ್ನೆಲ್ಲ ತೆಗೆದು ಖಾಲಿ ಮಾಡಿ ನೀಟಾಗಿ ಎಲ್ಲ ಉಜ್ಜಿ ಎಲ್ಲ ತೊಳೆದಾಕಿದೆ. ಅಮ್ಮ ಎಲ್ಲ ಬಟ್ಟೆ ತಗೊಂಡೆಲ್ಲ ನೀರು ಸೋಸಿ ಒರೆಸ್ತಾವ್ರೆ. ಇನ್ನು ಅದಕ್ಕೆ ಅವನ್ನೆಲ್ಲ ಫುಲ್ ಮಾಡಬೇಕು. ಅದ್ರಾಗಿರೋ ಐಟಮ್ ಎಲ್ಲ ತೆಗೆದು ಬೇರೆ ಬಟ್ಲಿಗೆ ಹಾಕಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇವತ್ತು. ಇನ್ನು ಅದಕ್ಕೆ ಫಿಲ್ ಮಾಡಬೇಕು. ಮತ್ತು ಎಲ್ಲ ತೊಳೆದಾಗಿದ್ದಾಯಿತು. ಇವು ಬಾಕ್ಸ್ಗಳು ಅಷ್ಟೇ, ಇವು ಎಲ್ಲ ಅಡುಗೆ ರೂಮಿಗೆ ಎಲ್ಲ ಖಾಲಿ ಮಾಡಿ ನೀಟಾಗಿ ಎಲ್ಲ ಉಜ್ಜಾಕಿ ನೀರು ಸೋರಕ್ಕೆ ಇಕ್ಕಿದ್ದೀನಿ. ಬಟ್ಟೆ ತಗೊಂಡು ಒರೆಸಿ ಅದಕ್ಕೂ ಅಷ್ಟೇ ಎಲ್ಲ ಫಿಲ್ ಮಾಡಬೇಕು. ಫುಲ್ಲು ಗಲೀಜು, ಅಡುಗೆ ರೂಮ್ ಫುಲ್ಲು ಗಲೀಜು ಆಗ್ಬಿಟ್ಟದೆ ಇವತ್ತು. ಫುಲ್ಲು ನೀಟಾಗಿ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ಗಲೀಜಾಗಿದೆ. ಡೈಲಿ ಏನು ಬಳಸ್ತೀನೋ ಅಡುಗೆ ಸಾಮಾನು ಅಷ್ಟು ಮಾತ್ರ ನಾನು ಇವತ್ತೆಲ್ಲ ಕ್ಲೀನ್ ಮಾಡಿದ್ದು. ಇನ್ನು ಹಬ್ಬ ಬೇರೆ ಬಂತಲ್ಲ ಹತ್ರ, ಹಂಗಾಗಿ ಒಂದೇ ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆದ್ರೂ ಅರ್ಜೆಂಟ್ ಅದ್ಯಾಕೋ ಮಾಡಬೇಕು ಅನ್ನಿಸ್ತು ಇವತ್ತು, ಹಂಗಾಗಿ ಮಾಡಿದೆ. ಲವಂಗ ಹಾಕಿದ್ದೀನಿ. ಇದಕ್ಕೆ ಏನೋ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳಲ್ಲ ಅಂತ ಹೇಳ್ತಾಯಿದ್ರು, ಹಂಗಾಗಿ ಫುಲ್ ಅಡುಗೆ ಮನೆ ಫುಲ್ ಇವತ್ತು ಹೈಜೀನಕ್ಕಾಗಿ ಕ್ಲೀನ್ ಆಯಿತು. ಫುಲ್ಲು ನೀಟಾಗಿ ಕ್ಲೀನ್ ಆಗಿದೆ ಅಡುಗೆ ರೂಮು. ದಿವಸ ಇದೇ ಥರ ಇರಬೇಕು ಅನ್ನಿಸ್ತದೆ, ಆದರೆ ಇರೋಕ್ಕಾಗಲ್ವೇ. ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ಅದು ತಗೋ ಇದು ತಗೋ ಎಲ್ಲ ತಗೊಂಡು ಅರ್ಜೆಂಟಾಗಿ ಮಾಡಿ ಫುಲ್ ಗಲೀಜಾಗಿ ಅದನ್ನು ಇನ್ನೊಂದು ಸತಿ ಬೆಳಕಂತ ತೊಳ್ಕೊಂಡು ಕೂತ್ಕೊಳ್ಳೋದು. ಫುಲ್ಲು ಕ್ಲೀನ್ ಆಯಿತು, ತುಂಬ ಚೆನ್ನಾಗಿ. ನೋಡಿ, ಇದು ಏನೋ ಎಣ್ಣೆ ಕರೆದಿದ್ದೆ, ಹಂಗಾಗಿ ಹಪ್ಳ ಕರೆದಿದ್ದೆ, ಹಂಗಾಗಿ ಅದು ಹಾಗೆ ಉಳ್ಕಂತು. ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಬೇಕು, ಇನ್ನೂ ಮಾಡಿಲ್ಲ ಅಡುಗೆ ಸದ್ಯಕ್ಕೆ. ಇವಾಗ ಇದೆಲ್ಲ ಕ್ಲೀನ್ ಆಯಿತು. ಎಲ್ಲ ಬಾಕ್ಸ್ಗಳೆಲ್ಲ ತೊಳೆದು ಎಲ್ಲ ಬಾಕ್ಸಿಗೆಲ್ಲ ನೀಟಾಗಿ ರೆಡಿ ಮಾಡಿ ಜೋಡಿಸ್ಕೊಂಡಿದ್ದಾಯಿತು. ಎಲ್ಲ ನೀಟಾಗಿ ಅರ್ಜೆಂಟಿಗೆ ಎಷ್ಟೆಷ್ಟು ಬೇಕೋ ಅದನ್ನು ಅರ್ಜೆಂಟಾಗಿ ತಗೊಂಡೋಗೋ ಥರ ಎಲ್ಲ ಈ ಬಾಕ್ಸಿಗೆ ತುಂಬಿ ಫಿಲ್ ಆಗಿದೆ. ಬಾಕ್ಸು ಎಲ್ಲ ನೀಟಾಗಿ ರೆಡಿ ಆಗಿದೆ. ಮತ್ತು ಎಲ್ಲ ನೀಟಾಗಿ ಮಿಕ್ಸಿ, ಅರ್ಜೆಂಟಿಗೆ ಬಾಕ್ಸು, ಮತ್ತು ಇದು ಹಸಿಟ್ಟಿನ ಬಾಕ್ಸ್, ಇದು ರಾಗಿ ಹಸಿಟ್ಟು, ಇದು ಮತ್ತು ಅಕ್ಕಿ. ಮತ್ತು ಈ ಬಾಕ್ಸ್ಗಳಿಗೆಲ್ಲ ನೀಟಾಗಿ ತುಂಬಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡ್ಬೋದು, ಫುಲ್ಲು ನೀಟಾಗಿ ಕ್ಲೀನ್ ಆಯಿತು ಅಡುಗೆ ರೂಮು. ಮತ್ತು ಮೇಲ್ಗಡೆ ನೋಡಿರಿ
ಈ ಬಾಕ್ಸ್ಗಳಿಗೆಲ್ಲ ಅದು ಇದೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸಿಂದ ತಿರ್ಗಾ ತಗೊಂಡು ಫಿಲ್ ಮಾಡ್ಕೊಬೇಕು. ಇದನ್ನೆಲ್ಲ ಮೇಗಡೆ ಈಗ ಅರ್ಜೆಂಟಿಗೆ ಏನು ಬೇಕೋ ಅವೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಖಾಲಿ ಆದಮೇಲೆ ತಿರ್ಗಾ ಇದ್ರಾಗಿರೋವೆಲ್ಲ ತಗೊಂಡು ಯೂಸ್ ಮಾಡ್ಕೊಬೇಕು. ಅವು ಎಕ್ಸ್ಟ್ರಾ ಇರೋವು ಮತ್ತು ಇಷ್ಟು ಕ್ಲೀನಿಂಗ್ದು. ಈ ಸಾಮಾನು ನೋಡ್ರಿ, ಪಾತ್ರೆ ಸಾಮಾನುಗಳೆಲ್ಲ ನೀಟಾಗಿ ಎಷ್ಟು ಗಲೀಜಾಗುತ್ತದೆ. ಒಂದು ಸತಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಇಷ್ಟು ಸಾಮಾನು, ಪಾತ್ರೆ ಸಾಮಾನೆಲ್ಲ ಗಲೀಜಾಗೋಗಿರುತ್ತೆ. ಎಲ್ಲ ತೊಳೆದು ಒಂದು ಬರೀ ತೊಳಿ, ಅಡುಗೆ ಮಾಡು, ಕ್ಲೀನ್ ಮಾಡು, ಇದೇ ಜಾಸ್ತಿ ಕೆಲಸ ಹೇಳ್ಬೇಕಂದ್ರೆ. ಬೇರೆ ಕೆಲಸ ಎಲ್ಲ ಮಾಡಿಬಿಡ್ಬೋದು ಅರ್ಜೆಂಟಾಗಿ. ಇದು ಮಾತ್ರ ತುಂಬ ಲೇಟು. ಅಷ್ಟು ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಆಯಿತು, ಇಲ್ಲಿ ಬಂದು ಇಷ್ಟೇ ಇವತ್ತಿಂದು ಕೆಲಸ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಇದೇ ಥರ ಡೈಲಿ ಇದ್ದರೆ ತುಂಬ ಖುಷಿಯಾಗುತ್ತೆ, ನೋಡೋಕ್ಕೂ ತುಂಬ ಖುಷಿ. ಆದರೆ ಒಂದು ಸತಿ ತಗೊಳ್ಳೋ ಅಷ್ಟೊತ್ತಿಗೆ ಎಲ್ಲನೂ ಅರ್ಜೆಂಟಾಗಿ ತಗೋ, ಕ್ಲೀನ್ ಮಾಡು, ತಿರ್ಗಿ ಅದೇ ಮಾಡಿದ್ದೇ ಮಾಡು. ತುಂಬ ಚೆನ್ನಾಗಿ ಅನಿಸುತ್ತೆ ಇವತ್ತು ನನಗೆ ಕ್ಲೀನ್ ಮಾಡೋಕ್ಕೆ. ಇವತ್ತಿನ ಬ್ಲಾಗು ಇದು. ಏನಾದರೂ ಇದ್ರಾಗ ಮಿಸ್ ಆಗಿದ್ದರೆ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಒಂದು ಸತಿ ಒಟ್ಟಿನಾಗ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ. ಯಾವ್ಯಾವ ಬಾಕ್ಸಲ್ಲಿ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅರ್ಜೆಂಟಿಗೆ ಯಾವ ಬೇಕು ಎಲ್ಲ ಫುಲ್ ಖಾಲಿ ಆದಮೇಲೆ ತಿರ್ಗಿ ಯಾವ ತಗೊಬೇಕು ಅಂದ್ಬಿಟ್ಟು ಎಲ್ಲ ನೀಟಾಗಿ ಅಲ್ಲಿ ಮೇಗಡೆ ಅಲ್ಲಿ ಎಲ್ಲ ನೀಟಾಗಿ ಸ್ಟೋರ್ ಮಾಡಿರೋದನ್ನೆಲ್ಲ ಇದೆಲ್ಲ ಖಾಲಿ ಆದಮೇಲೆ ತಿರ್ಗಿ ಅದನ್ನು ಫಿಲ್ ಮಾಡ್ಕೊಳೋದು ಅಷ್ಟೇ. ಇವತ್ತಿಂದು ಅಡುಗೆ ರೂಮಿನ ಕೆಲಸ ಮುಗೀತು. ಹಾಯ್.